2026ರ ಇಂಡಿಯನ್ ಪ್ರೀಮಿಯರ್ ಲೀಗ್ ಟೂರ್ನಿಯ ಹಬ್ಬಕ್ಕೆ ಬೆಂಗಳೂರಿನ ಐತಿಹಾಸಿಕ ಚಿನ್ನಸ್ವಾಮಿ ಸ್ಟೇಡಿಯಂ ಸಜ್ಜಾಗಿದೆ. ಮಾರ್ಚ್ 28ರಿಂದ ಪಂದ್ಯಾವಳಿ ಆರಂಭವಾಗಲಿದ್ದು, ಉದ್ಘಾಟನಾ ಪಂದ್ಯವು ಚಿನ್ನಸ್ವಾಮಿಯಲ್ಲೇ ನಡೆಯಲಿದೆ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಸನ್ ರೈಸರ್ಸ್ ಹೈದರಾಬಾದ್ ನಡುವೆ ಮೊದಲ ಪಂದ್ಯ ನಡೀತಾ ಇದೆ. ಹಿಂದೆ ಆರ್ಸಿಬಿ ಐಪಿಎಲ್ ಟ್ರೋಫಿ ಗೆದ್ದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ಸಂಭವಿಸಿದ ಕಾಲ್ತುಳಿತದ ಘಟನೆಗಳ ನಂತರ ಫ್ರಾಂಚೈಸಿಯು ಪ್ರೇಕ್ಷಕರ ಸುರಕ್ಷತೆಗಾಗಿ ಮಹತ್ವದ ಕ್ರಮಗಳನ್ನು ಕೈಗೊಂಡಿದೆ. ಕ್ರೀಡಾಂಗಣವು 35,000 ಜನರ ಸಾಮರ್ಥ್ಯ ಹೊಂದಿದ್ರೂ ಕೂಡ 28,000 ಪ್ರೇಕ್ಷಕರಿಗೆ ಮಾತ್ರ ಪ್ರವೇಶ ನೀಡಲಾಗಿದ್ದು, ಟಿಕೆಟ್ ಮಾರಾಟವು ಬಹುತೇಕ ಆನ್ಲೈನ್ ಮೂಲಕ ನಡೆಯಲಿದ್ದು, ಶೀಘ್ರದಲ್ಲೇ ಮಾರಾಟದ ದಿನಾಂಕವನ್ನು ಪ್ರಕಟಿಸಲಾಗುವುದು ಎಂದು ಮೂಲಗಳು ತಿಳಿಸಿವೆ. ಹೇಳಿಕೇಳಿ ಐಪಿಎಲ್ ಅಂದಾಕ್ಷಣ ಆರ್ಸಿಬಿ ಫ್ಯಾನ್ಸ್ಗೆ ಹೋದ ವರ್ಷ ಕಪ್ ಗೆದ್ದಿರೋದಾಗಿರ್ಬೋದು, ಕಳೆದ 17 ಸೀಸನ್ಗಳಲ್ಲಿ ಕಪ್ ಗೆದ್ದದೇ ಇರೋದಾಗಿರ್ಬೋದು, ಇವೆಲ್ಲವನ್ನ ನೆನೆಸಿಕೊಂಡಾಗ ಈ ವರ್ಷ ಮತ್ತಷ್ಟು ಮೈ ನವಿರೇಳಿಸುವಂತಹ ಸಂದರ್ಭ. ಹೇಳಿಕೇಳಿ ಒಂದೇ ಸಲ 18ನೇ ಬಾರಿಗೆ ಆರ್ಸಿಬಿ ಕಪ್ ಗೆದ್ದಿದೆ, ಈ ಸಲನೂ ಕಪ್ ಬಾರಿಸಬೇಕು ಅಂತ ಹೇಳಿ ಎಲ್ಲ ಆರ್ಸಿಬಿ ಫ್ಯಾನ್ಸ್ ಪೂಜೆ ಪುನಸ್ಕಾರ ಹೋಮ ಹವನ ಎಲ್ಲವನ್ನ ಮಾಡ್ತಾ ಇರ್ತಾರೆ. ಈಗಾಗಲೇ ಆ ಒಂದು ರಂಗು ಎದ್ದಿರುತ್ತೆ. ಇನ್ನೇನು ಆರ್ಸಿಬಿ ಅಭಿಮಾನಿಗಳಲ್ಲೂ ಕೂಡ ವಿರಾಟ್ ಕೊಹ್ಲಿ ಆಗಿರ್ಬೋದು, ಹಾಗೆ ಹಲವಾರು ಫ್ಯಾನ್ಸ್ಗಳನ್ನ ಕೈಗೊಂಡಂತೆ ಅವರದ್ದೇ ಆದಂತಹ ಒಂದು ಫ್ಯಾನ್ಸ್ ಸಂಘವನ್ನ ಕಟ್ಕೊಂಡು ಇನ್ಮೇಲೆ ಅವರ ಆಟ, ಅವರ ಸಿಕ್ಸರ್, ಅವರ ಕ್ಯಾಚ್ ಪ್ರತಿಯೊಂದು ಹೈಲೈಟ್ ಅನ್ನ ಶೇರ್ ಮಾಡ್ಕೊಳ್ತಾನೆ ಇರ್ತಾರೆ. ಆರ್ಸಿಬಿ ಫ್ಯಾನ್ಸ್ಗೆ ರಸದೌತಣ, ಹಬ್ಬದ ಊಟ ಇನ್ಮೇಲೆ ಅಂತಾನೆ ಹೇಳಬಹುದು.